ಕಿವಿ ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಅಂಗ. ಹೀಗಾಗಿ ಕಿವಿಯ ವಿಚಾರದಲ್ಲಿ ಎಚ್ಚರ ಅಗತ್ಯ. ಅದರಲ್ಲೂ ಕಿವಿ ನೋವಿದ್ದಾಗ ಎಚ್ಚರಿಕೆ ವಹಿಸಬೇಕಾದದ್ದು ಅವಶ್ಯಕ. ಆ ನಿಟ್ಟಿನಲ್ಲಿ ಕಿವಿ ನೋವಿದ್ದಾಗ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕಿವಿ ನೋವನ್ನು ನಿರ್ಲಕ್ಷಿಸದಿರಿ, ಜಾಗ್ರತೆ. ಕಿವಿ ನೋವಿದ್ದಾಗ ಈ ತಪ್ಪುಗಳನ್ನ ಮಾಡಬೇಡಿ. ಶೀತ ಬಂದಾಗ ಅನೇಕ ಜನರು ಕಿವಿ ನೋವನ್ನ ಅನುಭವಿಸ್ತಾರೆ. ಆದ್ರೆ ಇದು ಆಗಾಗ್ಗೆ ಸಂಭವಿಸ್ತಾ ಇದ್ರೆ ಜಾಗರೂಕರಾಗಿರಿ. ಇದು ಅನೇಕ ದೊಡ್ಡ ಅಪಾಯಗಳ ಸಂಕೇತವಾಗಿರಬಹುದು. ಕಿವಿ ನೋವನ್ನ ಹೋಗಲಾಡಿಸಲು ಅನೇಕ ಜನರು ಆಯುರ್ವೇದವನ್ನ ತೆಗೆದುಕೊಳ್ತಾರೆ ಅಥವಾ ನೋವು ನಿವಾರಕ ಔಷಧಿಗಳನ್ನ ಬಳಸ್ತಾರೆ. ಇದರಿಂದ ಕೆಲವೊಮ್ಮೆ ಕಿವಿ ನೋವು, ಇಯರ್ ಇನ್ಫೆಕ್ಷನ್ ವಾಸಿಯಾಗತ್ತೆ. ಆದ್ರೆ ಮುಂದೆ ಮತ್ತೆ ನೋವು ಉಲ್ಬಣಗೊಳ್ಳುತ್ತೆ. ಕಿವಿ ನೋವು 1 ದಿನ ಅಥವಾ 2 ದಿನಗಳಿಗಿಂತ ಹೆಚ್ಚು ಇದ್ರೆ ಅದನ್ನ ನಿರ್ಲಕ್ಷಿಸಬಾರದು. ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಯಾಕಂದ್ರೆ ಇದು ಗಂಭೀರ ಕಾಯಿಲೆಗಳ ಆರಂಭಿಕ ಸಂಕೇತವಾಗಿರಬಹುದು. ನೀವು ಕಿವಿ ನೋವಿನಿಂದ ಬಳಲ್ತಾ ಇದ್ರೆ ನೀರು, ಶಾಂಪೂ, ಸೋಪ್ ಅನ್ನ ಕಿವಿಗೆ ಹಾಕಿಕೊಳ್ಳುವುದನ್ನ ತಪ್ಪಿಸಿ. ಕೆಲವೊಮ್ಮೆ ನೀರು ಕಿವಿಯಲ್ಲಿ ಸೇರಿಕೊಂಡ್ರೆ ಕಿವಿ ಕಟ್ಟಿಕೊಂಡು ನೋವು ಪ್ರಾರಂಭವಾಗುತ್ತೆ. ಸ್ನಾನ ಮಾಡುವಾಗ ಹತ್ತಿ ಉಂಡೆಗಳನ್ನ ಕಿವಿಯಲ್ಲಿ ಇಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನೀರು ಒಳಗೆ ಹೋಗೋ ಸಾಧ್ಯತೆ ಕಡಿಮೆಯಾಗತ್ತೆ. ಕೆಲವೊಮ್ಮೆ ಗಂಟಲು ನೋವಿನಿಂದಾಗಿಯೂ ಕೂಡ ಕಿವಿ ನೋವು ಪ್ರಾರಂಭವಾಗುತ್ತೆ. ಕಿವಿ ನೋವು ಅನೇಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಈ ಸಮಸ್ಯೆಯನ್ನು ತಡೆಗಟ್ಟಲು ಮೊದಲನೆಯದಾಗಿ ಸಮಯಕ್ಕೆ ಶೀತ ಮತ್ತು ಕೆಮ್ಮನ್ನ ಕಡಿಮೆ ಮಾಡಲು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಅದರ ನಂತರವೂ ಕೂಡ ಕಿವಿ ನೋವು ಮುಂದುವರೆದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಈ ನೋವನ್ನ ಹೆಚ್ಚು ದಿನ ನಿರ್ಲಕ್ಷಿಸಿದ್ರೆ ಕಿವಿಯಿಂದ ಕೀವು ಬರೋ ಅಪಾಯ ಇದೆ. ಅಷ್ಟೇ ಅಲ್ಲ, ಕಿವಿಯಿಂದ ಕೀವಿನ ಜೊತೆಗೆ ರಕ್ತವೂ ಸುರಿಯಲು ಶುರುವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಕಿವಿಯೊಳಗಿನ ಸೋಂಕಿನಿಂದ ಇದು ಸಂಭವಿಸುತ್ತೆ ಅಥವಾ ಬೇರೆ ಯಾವುದಾದ್ರೂ ಗಂಟಲಿನ ಸಮಸ್ಯೆಯೂ ಕೂಡ ಇದಕ್ಕೆ ಕಾರಣವಾಗಿರಬಹುದು. ಹೀಗಾಗಿ ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಅಂಗಗಳಲ್ಲೊಂದಾದ ಕಿವಿಯ ವಿಚಾರದಲ್ಲಿ, ಕಿವಿ ನೋವಿನ ವಿಚಾರದಲ್ಲಿ ಸಾಕಷ್ಟು ಜಾಗರೂಕರಾಗಿರುವುದು ಅಗತ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.